ನಮಸ್ತೆ. ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ. ನಾವು ದೇವರನ್ನು ಹುಡುಕುವುದು ಹೆಚ್ಚಾಗಿ ಮಂದಿರಗಳಲ್ಲಿ, ಪೂಜಾಗೃಹಗಳಲ್ಲಿ. ಆದರೆ ಶಾಸ್ತ್ರಗಳು ಒಂದು ಸರಳವಾದ ವಿಷಯ ಹೇಳುತ್ತೆ. ಯಾವ ಮನೆಯಲ್ಲಿ ಶಾಂತಿ ಇದೆಯೋ ಆ ಮನೆಯೇ ದೇವಾಲಯ. ಯಾವ ಮನೆಯಲ್ಲಿ ಪರಸ್ಪರ ಪ್ರೀತಿ ಇದೆಯೋ ಅದೇ ಕುಟುಂಬದಲ್ಲಿ ದೇವರ ವಾಸವಿರುತ್ತೆ. ನಾವು ಪ್ರತಿದಿನ ಬೆಳಗ್ಗೆ ದೀಪ ಹಚ್ಚುತ್ತೀವಿ, ದೇವರ ನಾಮಸ್ಮರಣೆ ಮಾಡ್ತೀವಿ. ಅದು ಬಹಳ ಒಳ್ಳೆಯದು. ಆದರೆ ಪೂಜೆ ಮಾಡಿದ ನಂತರ ಮನೆಯವರೊಂದಿಗೆ, ಇತರರೊಂದಿಗೆ ಕೆಟ್ಟದಾಗಿ ಮಾತನಾಡೋದು, ಅಸಹನೆ, ಅವಮಾನ ಇವನ್ನು ದೇವರು ನೋಡ್ತಾನೆ. ನಾವೆಷ್ಟೇ ಹೊತ್ತು ಪೂಜೆ ಮಾಡಿದರೂ ಅದರ ಫಲ ನಮಗೆ ಸಿಗೋದಿಲ್ಲ. ನಮ್ಮ ಮನೆಯಲ್ಲಿ ದೇವರು ಹೇಗೆ ನಿಲ್ಲಿಸ್ತಾನೆ? ದೇವರು ಮನೆಯೊಳಗೆ ಬರೋದು ದೊಡ್ಡ ದೊಡ್ಡ ಹೋಮಗಳಿಂದಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡಿದ ಪೂಜೆಯಿಂದಲೂ ಅಲ್ಲ. ಸಹನೆಯಿಂದ, ಕ್ಷಮೆಯಿಂದ, ಪರಸ್ಪರ ಗೌರವದಿಂದ ಇರುವಂಥ ಸ್ಥಳಗಳಲ್ಲಿ ದೇವರು ನೆಲೆಸ್ತಾನೆ. ವೇದಗಳು ಹೇಳ್ತವೆ, ಯತ್ರ ನಾರ್ಯಸ್ಸು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅಂದರೆ ಮಹಿಳೆಗೆ ಗೌರವ ಇರುವ ಮನೆಯಲ್ಲೇ ದೇವರು ನೆಲೆಸ್ತಾನೆ. ಮಕ್ಕಳು ಮೊದಲಿಗೆ ದೇವರ ಬಗ್ಗೆ ತಿಳಿಯೋದು ಶಾಲೆಯಲ್ಲಿ ಅಲ್ಲ, ಪುಸ್ತಕದಲ್ಲೂ ಅಲ್ಲ, ಮನೆಯಲ್ಲಿ. ಮಕ್ಕಳು ನಮ್ಮನ್ನು ಗಮನಿಸ್ತಾರೆ. ನಾವು ದೇವರನ್ನು ಪೂಜಿಸಿದ ನಂತರ ಹೇಗೆ ವರ್ತಿಸ್ತೇವೆ, ಹಿರಿಯರನ್ನು ಹೇಗೆ ಗೌರವಿಸ್ತೇವೆ, ಇತರರೊಂದಿಗೆ ಹೇಗೆ ವರ್ತಿಸ್ತೇವೆ ಎಂದು. ನೆನಪಿರಲಿ, ಮಕ್ಕಳು ನಮ್ಮನ್ನೇ ಅನುಕರಿಸ್ತಾರೆ. ಕ್ಷಮೆ ದೇವರಿಗೆ ಅತ್ಯಂತ ಇಷ್ಟವಾದ ಗುಣ. ಎಲ್ಲ ಮಹಾಪುರುಷರು ಹೇಳುವ ಒಂದೇ ಮಾತು, ಕ್ಷಮೆ ಶ್ರೇಷ್ಠ ಗುಣ. ಕುಟುಂಬದಲ್ಲಿ ತಪ್ಪುಗಳಾಗುತ್ತವೆ, ಮನಸ್ಸು ನೋಯುತ್ತೆ. ಆದರೆ ಆಯಾ ತಪ್ಪುಗಳನ್ನೇ ದೊಡ್ಡದು ಮಾಡಿ ಕ್ಷಮಿಸದೇ ಇದ್ದರೆ ನಾವು ಮಾಡುವ ಪೂಜೆಗೂ ಅರ್ಥ ಇರೋದಿಲ್ಲ. ದೇವರ ಮುಂದೆ ತಲೆಬಾಗೋದಕ್ಕಿಂತ ಮನೆಯವರ ಮುಂದೆ ತಗ್ಗಿ ಬಗ್ಗಿ ನಡೀಬೇಕು. ನಾವು ದೇವರಲ್ಲಿ ಸಾಮಾನ್ಯವಾಗಿ ಕೇಳೋದು ಆರೋಗ್ಯ, ಹಣ, ಯಶಸ್ಸು. ಆದರೆ ಒಮ್ಮೆ ಈ ಪ್ರಾರ್ಥನೆಯನ್ನು ಕೂಡ ಮಾಡೋಣ. ನನ್ನ ಮನೆಗೆ ಶಾಂತಿ ಕೊಡು, ನನ್ನ ಮಾತಿಗೆ ಮೃದುತ್ವ ಕೊಡು, ನನ್ನ ಹೃದಯದಲ್ಲಿ ಪ್ರೀತಿ ಕೊಡು. ಇಂಥ ಪ್ರಾರ್ಥನೆ ದೇವರಿಗೆ ಬಹಳ ಇಷ್ಟ. ಬನ್ನಿ ಈ ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡೋಣ. ಹೇ ಭಗವಂತ, ನನ್ನ ಮನೆಯೊಳಗೆ ನೀನು ವಾಸಿಸಬೇಕಾದ್ರೆ ನನ್ನ ಹೃದಯವನ್ನು ಶುದ್ಧವಾಗಿಸು. ನನ್ನ ಪ್ರೀತಿ ದೀಪವಾಗಲಿ, ನನ್ನ ವರ್ತನೆ ನಿನಗೆ ಹಾರವಾಗಲಿ, ನನ್ನ ಕುಟುಂಬವೇ ನಿನ್ನ ಮಂದಿರವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಬಜರಂಗಬಲಿ.